ಜೇವರ್ಗಿ ಪುರಸಭೆ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಗಳ ಸೇವಾವಧಿ ಸರಿಯಾದ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸದೆ ತಪ್ಪು ಮಾಹಿತಿ ಸಲ್ಲಿಸಿ ಸದರಿ ಸಿಬ್ಬಂದಿಗಳಿಗೆ ಸರ್ಕಾರದಿಂದ ಸಿಗುವ ಸೇವಾ ಹಿರಿತನ ಹಾಗೂ ಇತರ ಸೌಲಭ್ಯಗಳನ್ನು ದೊರಕದಂತೆ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದು ಮತ್ತು ಜೇವರ್ಗಿ ಪುರಸಭೆಯ 2 ಜನ ಹೊರಗುತ್ತಿಗೆ ನೌಕರರು ಏಕಾಏಕಿ ಕೈಬಿಟ್ಟಿರುವುದನ್ನು ಖಂಡಿಸಿ ಕಳೆದ 3 ದಿನದಿಂದ ದಲಿತ ಸಂಘರ್ಷ ಸಮಿತಿ ಗುರುಪ್ರಸಾದ ಕೆರೆಗೋಡು ಬಣ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾವಳ್ಳಿ ಶಂಕರ ಬಣ ಇವರ ನೇತೃತ್ವದಲ್ಲಿ ಜೇವರ್ಗಿಯ ಮಿನಿ ವಿಧಾನಸೌಧ ಎದುರುಗಡೆ ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗಿದ್ದು ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿರುವ ಅಧಿಕಾರಿಗಳ ಅಮಾನತು ಮಾಡಬೇಕು ಮತ್ತು ಹೊರಗುತ್ತಿಗೆ ನೌಕರರನ್ನ ಮರು ನೇಮಕಾತಿ ಮಾಡಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಈ ವೇಳೆ ಸಿದ್ದರಾಮಕಟ್ಟಿ, ಭೀಮರಾಯ್ ನಗನೂರ್, ಶ್ರೀ ಹರಿ ಕರ್ಕಳ್ಳಿ, ಚಂದ್ರಶೇಖರ್ ಹರ್ನಾಳ್, ರವಿಕುಮಾರ್ ಕಳಗೇರಿ, ಯಶವಂತ್ ಬಡಗೇರ್, ಸಿದ್ದು ಕೆರೂರ್, ಬಾಬು ಪಾಟೀಲ್, ಇಬ್ರಾಹಿಂ ಪಟೇಲ್, ರಶೀದ್ ನಮಾಜಿ ಸೇರಿ ಹಲವರು ಉಪಸ್ಥಿತರಿದ್ದರು. ರವಿ ತಳ್ವಾರ್ ನೌಕರಿಗೆ ಅನ್ಯಾಯವೆಸಗುತ್ತಿರುವ ಪುರಸಭೆ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಹೊರಗುತ್ತಿಗೆ ನೌಕರರಿಗೆ ವೇತನದಲ್ಲಿ ತಾರತಮ್ಯ ಮಾಡುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಜೇವರ್ಗಿ ಪುರಸಭೆ ಹೊರಗುತ್ತಿಗೆ ನೌಕರರಿಗೆ ಅನ್ಯಾಯ ಮಾಡಿದ ತಪ್ಪಿತಸ್ಥ ನೌಕರರು ತಕ್ಷಣ ಅಮಾನತು ಆಗಲೇಬೇಕು. ಹೊರಗುತ್ತಿಗೆ ನೌಕರಿಗೆ ಅನ್ಯಾಯ ಮಾಡಿದ ಪುರಸಭೆ ತಪ್ಪಿತಸ್ಥ ಅಧಿಕಾರಿಗಳು ಅಮಾನತು ಆಗಲೇಬೇಕು. ಹೊರಗುತ್ತಿಗೆ ನೌಕರರಿಗೆ ನ್ಯಾಯ ಸಿಗಲೇಬೇಕು. ನಮ್ಮ ಮೇಲೆ ಯಾವುದೇ ತರ ಕಪ್ಪು ಚುಕ್ಕಿಲ್ಲ. ನಮ್ಮ ಕುಟುಂಬದ ರಕ್ಷಣೆಗಾಗಿ, ನಮ್ಮ ಕುಟುಂಬ ಬದುಕಲಕ್ಕ ನನಗೆ ಕೆಲಸದಲ್ಲಿ ಮುಂದುವರಿಸಬೇಕಂತೇಳಿ ಈ ಮೂಲಕ ನಾನು ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ, ನಮ್ಮಿಬ್ಬರಿಗೂ ಏನು ಕೈ ಬಿಟ್ಟರೆ ನಮ್ಮಿಬ್ಬರಿಗೂ ಸೂಪರ್ವೈಸರ್ ಮುಂದುವರಿಸಬೇಕಂತೇಳಿ ನಂದು ಕಳಕಳಿಯ ಮನವಿ ಅದ. ಯಾವುದೇ ಕೆಲಸ ಕೊಡಲಿ, ಯಾವುದೇ ಸರ್ಕಾರದವರು ನಮಗೆ ಇಲಾಖೆದವ್ರು ಯಾವುದೇ ಕೆಲಸ ಕೊಟ್ಟರು ನಾವು ಮಾಡ್ಲಿಕ್ಕೆ ಸಿದ್ಧೀವಿ. ನಾವು ಯಾವುದೇ ಥರ ಅಂಜಂಗಿಲ್ಲ. ನಮಗೆ ಬದುಕಲಕ್ಕ ಒಂದು ಇಲಾಖೆಯಿಂದ ನಮ್ಮ ಕೆಲಸ ಕೊಡಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಜೊತೆಗೆ ಇಲ್ಲಿವರೆಗೆ ಖಾಲಿ ಇತ್ತು. ಈಗ ಸರ್ಕಾರ ಭರ್ತಿ ಮಾಡಿದ್ರೆ ಅವರು ನಿಮ್ಮ ಜಾಗಕ್ಕೆ ಅವ್ರು ಬಂದರೆ ನಿಮ್ಮ ಕೆಲಸ ಇಲ್ಲ ಅಂತೇಳಿ ಹೊರ ಆಗ್ತಾರೆ. ಇಲ್ಲ ಸರ್, ಸುಮಾರು 7 ವರ್ಷ ನಾವು ಕೆಲಸ ಮಾಡಿದ್ದೀವಿ, ನಮ್ಗೆ ಏಕಾಏಕಿ ಹೊರಗೆ ಹಾಕ್ತಾರೆ, ನಮ್ಮ ಕುಟುಂಬ ಬೀದಿಗೆ ಬರ್ತದೆ, ನಮಗೆ ಮುಂದೆ ಏನು ಗತಿ ಅಂತ ಕೇಳಿದ್ರೆ ನನಗೇನು ಗೊತ್ತಿಲ್ಲ. ನೀವು ಅವರಿಗೆ ಕೇಳಿ ಮುಖ್ಯಾಧಿಕಾರಿ ಹಾರಿಕೆ ಉತ್ತರ ಕೊಡ್ತಾರೆ. ಇವತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಕಚೇರಿ ಒಂದು ಆದೇಶ ಹೊರಡಿಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಅಥವಾ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಎಲ್ಲೇ ಏನೇ ಇದ್ದರೂ ಕಚೇರಿ ಆದೇಶದಂತೆ ನೀವು ಇಂಥಲ್ಲಿ ಹೋಗಿ ಕೆಲಸ ಮಾಡಿರಿ ಅಂತೇಳಿ ಆದೇಶ ಹೊರಡಿಸ್ತಾರೆ. ಈಗ ನಮ್ಮ ಪ್ರಶ್ನೆಯನ್ನು ನಾವು ಹೋಗಿ ಕೇಳಿದಾಗ ಅದೇ ಟೈಪ್ ನಿಮಗೆ ನಾವು ಅನ್ಕರ ಏನು ನಿಮ್ಮ ಹುದ್ದೆಯಲ್ಲಿ ಖಾಯಂ ನೌಕರು ಬರ್ಲತ್ತಾರ, ನಿಮಗೆ ಅನ್ಕರ ನಿಮ್ಮ ಏಜೆನ್ಸಿದವರಿಗೆ ನಾವು ಲೆಟ್ರ್ ಹಾಕಿವಿ ಅಂತ ಯಾಕೆ ಕಚೇರಿ ಆದೇಶ ಹೊರಡಿಸ್ಬೇಕಾಗಿತ್ತಲ್ಲ ಅಂತ ಕೇಳಿದೆವು. ಅದಕ್ಕೂ ಹಾರಿಕೆ ಉತ್ತರ ಕೊಡ್ತೀವಿ. ಒಟ್ಟಾರೆಯಾಗಿ ಸರ್, ಇವತ್ತು ತಮ್ಮ ಒಂದು ಚಾನಲ್ ಮೂಲಕ ಇಡೀ ನಮ್ಮ ಸರ್ಕಾರಕ್ಕಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನಾ ಅಧಿಕಾರಿಗಳಿಗೆ ಒಂದು ಸಂದೇಶ ಕಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಏನಂತಂದರೆ, ಇವತ್ತು ಜೇವರ್ಗಿ ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ಬೇರು ಬಿಟ್ಟಿರ್ತಕ್ಕಂಥ ಕೆಳಹಂತದ ಅಧಿಕಾರಿಗಳು, ಇವತ್ತು FDC ಏನು ಪೀರ್ ಶೆಟ್ಟಿಯವರಾಗಿರಲಿ ಅಥವಾ ಕೆಲವೊಬ್ಬರು ಇಂಜಿನಿಯರ್ಸ್, ಯಾರು ಶ್ರೀನಿವಾಸ್ ಸೂರ್ಯನ್ ಆಗಿರ್ಬೋದು, ಇನ್ನಿತರ ಹಲವಾರು ಅಧಿಕಾರಿಗಳು ಬೇರೆ ಬಿಟ್ಟಿರಲ್ಲ, ಅವರೆಲ್ಲ ವರ್ಗಾವಣೆ ಆಗಬೇಕು. ಇವ್ರಿಗೆ ಏನು ಇನ್ನೊಂದು ನಮ್ಮ ಸ್ನೇಹಿತರು ಹೇಳಿದಾಗೆ ಪ್ರತಿಯೊಂದು ಸರ್ಕಾರದ ಮಾಹಿತಿ ಜೇವರ್ಗಿ ಪುರಸಭೆ ಏಕಾಏಕಿ ಇಬ್ಬರು ಹೊರ ಗುತ್ತಿಗೆ ಸೂಪರ್ವೈಸರ್ ತೆಗೆದು ಹಾಕಿದ್ದಾರೆ. ಅವ್ರಿಗೆ ಯಾವುದೇ ಒಂದು ಮಾಹಿತಿ ಇರಲಿ. ಆಮೇಲೆ ಈ ಪುರಸಭೆಯಲ್ಲಿ ತುಂಬ ವರ್ಷಗಳಿಂದ ಪೌರ ಕಾರ್ಮಿಕರ ಮೇಲೆ, ವಾಟರ್ ಸಪ್ಲೈ ಅವರ ಮೇಲೆ ನಿರಂತರವಾಗಿ ಅವರ ಸೇವಾ ಅವಧಿಗೆ ಸೇವಾ ಸಲ್ಲಿಸರು ಕೂಡ ಅವರ ಸೇವಾ ಅವಧಿ ಅವರಿಗೆ ಮೇಂಟೈನ್ ಮಾಡೋದು ಪುರಸಭೆಯಲ್ಲಿ ಇಲ್ಲ. ಅದೇ ಸುಮಾರು ವರ್ಷಗಳು ನೋಡ್ತಾ ಬಂದಿದ್ದೀವಿ ನಾವು ಸುಮಾರು. ಆದ್ದರಿಂದ ಏನದ, ಈ ಕೆಲವು ಜನರು ಪೌರ ಕಾರ್ಮಿಕರಂತ ಅಪಾರ್ಟ್ಮೆಂಟ್ ಲೋಡರ್ಸ್ ಅಂತ ಅಪಾರ್ಟ್ಮೆಂಟ್ ಆಗಿದ್ದಾರೆ. ಪೌರ ಕಾರ್ಮಿಕರು ಅವ್ರಿಗೇನು ಬೇರೆ ಹುದ್ದೆಯಲ್ಲಿ ಮುಂದುವರಿಸ್ತಾರೆ. ಅವ್ರು ಇರೋದು ಮೂಲ ಹುದ್ದೆನೇ ಬೇರೆ, ಅವ್ರಿಗೆ ಕೆಲಸ ಮಾಡೋದೇ ಬೇರೆ. ಈಗ ಮೂಲ ಹುದ್ದೆಯಲ್ಲಿರ್ತಾ ಲೋಡರ್ಸ್ ಏನದಾರ ಇವಾಗ ಯಂಕಪ್ಪ ಅಂತ, ಅವ್ರು ಏನದ ಲೋಡರ್ಸ್ ಅವ್ರು ಅದೇನು ಮಾಡ್ತಾರೆ, ವಾಟರ್ ಸಪ್ಲೈಯಲ್ಲಿ ಸುಮಾರು ವರ್ಷಗಳಿಂದ, ಸುಮಾರು ಒಂದು 25 ವರ್ಷದಿಂದ ವಾಟರ್ ಸಪ್ಲೈಯಲ್ಲಿ ಕೆಲಸ. ಪುರಸಭೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ
ಹೊರಗುತ್ತಿಗೆ ಆಧಾರ ಮೇಲೆ ಕಾರ್ಯನಿರ್ವಹಿಸತಕ್ಕಂಥ ಕಾರ್ಮಿಕರಿಗೆ ಮೇಲಧಿಕಾರಿಗಳು ಕೂಡ ಅಧಿಕಾರಿಗಳಿಂದ ತಾರತಮ್ಯ ಆಗಿರುತ್ತದೆ. ಇದ್ರ ಬಗ್ಗೆ ನೀವು ಹೇಳ್ತೀರಾ? ನೋಡ್ರಿ, ಇವಾಗ ಸುಮಾರು ವರ್ಷಗಳಿಂದ ಹೊರಗುತ್ತಿಗೆ ಆಧಾರ ಮೇಲೆ ಕೆಲಸ ಮಾಡ್ತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಎಲ್ಲಿ ಇಡೀ ಜಿಲ್ಲೆಯಲ್ಲಿ ತೆಗೆದುಕೊಂಡಾಗ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅನ್ಯಾಯಕ್ಕೆ ಒಳಪಟ್ಟಂಥ ಹೊರಗುತ್ತಿಗೆ ನೌಕರ ಯಾರಾದರೂ ಇದ್ದರೆ ಅದು ನಮ್ಮ ಜೇವರ್ಗಿ ಪುರಸಭೆ ಹೊರಗುತ್ತಿಗೆ ನೌಕರರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಸುಮಾರು 7 ವರ್ಷಗಳಿಂದ ನಗರದ ಸ್ವಚ್ಛತೆಗಾಗಿ ಇಡೀ ತಮ್ಮ ಜೀವನವನ್ನೇ ಮುಡುಪಿಟ್ಟು ಸ್ವಚ್ಛತೆಗಾಗಿ ಶ್ರಮಿಸಿರ್ತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಅಧಿಕಾರಿಗಳು ಅನ್ಯಾಯವೆಸಗುತ್ತಾ ಬಂದಿರ್ತಾರೆ ಇಲ್ಲಿವರೆಗೂ ಕೂಡ. ಯಾಕಪ್ಪ ಅಂತಂದರೆ ಮೊನ್ನೆ ಒಂದು ರೀಸೆಂಟ್ಲಿ ಉದಾಹರಣೆಯನ್ನು ಕೇಳಬೇಕಾಗಿತ್ತಪ್ಪ ಅಂತಂದರೆ 2 ಜನ ಹೊರಗುತ್ತಿಗೆ ನೌಕರರನ್ನು ಕೈ ಬಿಡ್ತಾರೆ. ಯಾಕೆ ಕೈ ಬಿಡ್ತಾರೆ ಅಂತ ಕೇಳಿದ್ರೂ ಕೂಡ ಅದು ಏನಪ್ಪ ಅಂತಂದ್ರೆ ಹೊರಗುತ್ತಿಗೆ ನೌಕರರಿಗೆ ಗಮನಕ್ಕೆ ತರಲಾರ್ದರೇ ಏಕಾಏಕಿ ಕೈ ಬಿಟ್ಟು 1ನೇ ತಾರೀಕಿನೇ ಅವರಿಗೆ ರಿಲೀವ್ ಮಾಡಿರ್ತಾರೆ. ಆದ್ರೂ ಕೂಡ ಇವರ ಗಮನಕ್ಕೆ ಕೊಡದೇನೆ ಮುಂದೆ 5-6 ದಿನವೂ ಇವರಿಗೆ ಕೆಲಸಕ್ಕೆ ಬಳಸುವಂಥ ನೀಚ ಕೆಲಸನೂ ಕೂಡ ಅಧಿಕಾರಿಗಳು ಮಾಡ್ಲಕತ್ತಾರೆ ಅಂತಕ್ಕಂಥದ್ದು ನಾನು ಆರೋಪ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇವರು ಯಾತಕ್ಕಾಗಿ ಇವರಿಗೆ ಅವರು ತೆಗ್ದಾರ ಅಂತಂದರೆ ನಮ್ಮ ವೇತನನ ಸರಿಯಾಗಿ ಕೊಡ್ರಿ ಅಂದದ್ದಕ್ಕೆ ಇವ್ರನ್ನ ತೆಗಿತಾರೆ. ನಮಗೇನಪ್ಪ ಅಂತಂದರೆ ಎಲ್ಲ ಸವಲತ್ತುಗಳನ್ನು ನೀಡ್ರಿ ಅಂದದ್ದಕ್ಕೂ ಕೂಡ ತೆಗಿಲಿಕ್ಕೆ ಕಾರಣ ಆಗ್ತದೆ. ಯಾಕಪ್ಪ ಅಂತಂದರೆ ಎಲ್ಲ ಸವಲತ್ತುಗಳನ್ನು ಕೇಳೋರು ಯಾರ್ಯಾರು ಇದ್ರಿ ಇಬ್ಬರೇ ಜನ, ಅಭಿಷೇಕ್ ನಂದಿ ಮತ್ತು ಮಲ್ಲಿನಾಥ್ ಹೆಗಡೆ ಅಂತಕ್ಕಂಥ ಸೂಪರ್ವೈಸರ್ಗಳು ಎಲ್ಲ ಹೊರಗುತ್ತಿಗೆ ನೌಕರರ ಪರವಾಗಿ ವೇತನದಲ್ಲಿ ತಾರತಮ್ಯ ಆಗಿದ್ದನ್ನು ಕೂಡ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಇವ್ರಿಗೆ ಯಾವುದೇ ಥರನೂ ಅವರು ಕೊಡಂಗಿಲ್ಲ. ಕೊಡದೇ ಇದ್ದ ಪಕ್ಷದಲ್ಲಿ ಏನಾಗ್ತದಪ್ಪ ಅಂತಂದರೆ ಹೀಗಾದರೆ ಹೆಂಗೆ ಅಂತ ಹೇಳ್ತಾರೆ, ಮುಂದೆ ಅವರು ದಲಿತ ಸಂಘಟನೆಗಳ ಒಂದು ಸಹಾಯಕ್ಕಾಗಿ ಬಂದಾಗ ನಾವು ಅಲ್ಲಿ ಹೋಗಿ ಕೆಲವೊಂದು ಬಾರಿ ವಿಸಿಟನ್ನು ಮಾಡ್ತಿದ್ವಿ. ವಿಸಿಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ತಾರತಮ್ಯಗಳನ್ನು ಕಂಡು ನಾವೇನಪ್ಪ ಅಂತಂದ್ರೆ ಇವರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸೋದಕ್ಕೋಸ್ಕರ ಇವತ್ತು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳಿ ಶಂಕರ ಬಣ ಹಾಗೂ ದಲಿತ ಸಂಘರ್ಷ ಸಮಿತಿ ಗುರುಪ್ರಸಾದ್ ಕೆರೆಗೋಡ ಬಣ ಜಂಟಿಯಾಗಿ ಕೂಡಿಕೊಂಡು ಇವತ್ತು ಆ ಹೊರಗುತ್ತಿಗೆ ನೌಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಸರಿಪಡಿಸುವವರೆಗೂ ಕೂಡ ನಾವು ಇಲ್ಲಿ ಜಾಗ ಬಿಟ್ಟು ಹೇಳಲ್ಲ ಅಂತಕ್ಕಂಥ ಸಂದೇಶನೂ ಕೂಡ ನಾನು ಕೊಡ್ತೇನೆ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಸೇವಾ ಹಿರಿತನದಲ್ಲಿ ಕೂಡ ತಾರತಮ್ಯ ಮಾಡ್ತಾ ಇದ್ದಾರೆ. ಸೇವಾ ಹಿರಿತನ ಸರ್ಕಾರಕ್ಕೆ ಮಾಹಿತಿ ಏನು ಸಲ್ಲಿಸ್ತಾರೆ ಅಧಿಕಾರಿಗಳು ಅಂತಂದರೆ ಸೇವಾ ಹಿರಿತನದಲ್ಲಿ